ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೋ ಕನ್ನಡ ಚಿತ್ರರಂಗದ ಬಗ್ಗೆ ತುಂಬ ಸಿಟ್ಟು ಬಂದುಬಿಟ್ಟಿದೆ. ಅಂದರೆ ಕರ್ನಾಟಕದ ರೇವಂತ್ ರೆಡ್ಡಿ ಆಗ್ಬಿಟ್ರಾ ಇವರು ಅಂತ. ಯಾಕೆ ಅಂದರೆ ಈ ರೇವಂತ್ ರೆಡ್ಡಿ ಅವರು ಪುಷ್ಪ 2 ಸಿನಿಮಾ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಯಾವ ರೀತಿ ಮಾತನಾಡಿದ್ರು, ಚಿತ್ರರಂಗದ ವಿರುದ್ಧ ಯಾವ ರೀತಿ ಮಾತನಾಡಿದ್ರು, ಅದೇ ರೀತಿ ಸಿಟ್ಟನ್ನು ನಿನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮಾತನಾಡಿದ್ರು. ಅದಕ್ಕೆ ಕಾರಣ ಕೂಡ ಇದೆ. ಚಲನಚಿತ್ರೋತ್ಸವ ಅಂತಂದಮೇಲೆ ಸಿನಿಮಾ ಕಲಾವಿದರು, ಆರ್ಟಿಸ್ಟ್ಗಳು ಎಲ್ಲ ಬರಬೇಕು. ಕೊಣ ಅಂತ ಒಂದು 20 ಜನ ಬಂದು ಕೂತಿದ್ದಾರೆ. ಸಿಟ್ಟು ಬರುತ್ತಾ ಇಲ್ವಾ? ಸರ್ಕಾರಿ ಕಾರ್ಯಕ್ರಮ ಆದರೂ ಮಾಡ್ತಿರೋದು ಅವ್ರಿಗೋಸ್ಕರನೇ. ಸೊ ಹಾಗಾಗಿ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನನಗೆ ತುಂಬ ಕೋಪ ಬಂದಿದೆ, ಸಿಟ್ಟು ಬಂದುಬಿಟ್ಟಿದೆ ಅಂತ ನಿನ್ನೆ ಅವರು ಮಾತನಾಡಿದ್ರು. ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಕೆಲವೊಂದು ಸರ್ತಿ ಶೂಟಿಂಗ್ಗಳಿಗೆ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ನಿಮ್ಮ ಶೂಟಿಂಗೇ ನಡೆಯಲ್ಲ, ನನಗೆ ಗೊತ್ತು. ಅದು ಸಿಟ್ಟವ್ರಿಗೆ ಇನ್ನೊಂದು ಕಾರಣ ಏನು ಗೊತ್ತಾ? ಇವರು ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ್ರಲ್ಲ, ಆಗಲೂ ಇಂಡಸ್ಟ್ರಿಯವರು ಕರೆ ಕೊಟ್ಟಿದ್ದರು. ಬಂದಿದ್ದು 3-4 ಜನ. ಆ ಸಿಟ್ಟು ಡಿ ಕೆ ಶಿವಕುಮಾರ್ಗೆ ಆವಾಗಿಂದ ಇತ್ತು. ನಿನ್ನೆ ಅದನ್ನು ತೋರಿಸ್ಕೊಂಡ್ರು. ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ DCM ಡಿ ಕೆ ಶಿವಕುಮಾರ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮಗೋಸ್ಕರ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೇ ಬಂದಿಲ್ಲ. ಎಂಥವ್ರಿಗೂ ಸಿಟ್ಟು ಬರೋದು ಸಹಜನೇ. ನಿಮಗೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಬಿಟ್ಟು ಜನರೇ ಇಲ್ಲ ಅಂದರೆ ಯಾರೋ ಒಂದು 4 ಜನ ಹೋಗಿ ಕೂತಿದ್ರೆ ಹೆಂಗೆ? ಸೊ ಹಾಗಾಗಿ ಚಿತ್ರರಂಗದವರ ಮೇಲೆ ಯಾಕೆ DCM ಡಿ ಕೆ ಶಿವಕುಮಾರ್ಗೆ ಕೋಪ ಅಂದರೆ, ನಿನ್ನೆ ಒಂದೇ ಇನ್ಸಿಡೆಂಟ್ ಅಲ್ಲ, ನಾನು ಮೇಕೆದಾಟು ಹೇಳಿದ್ನಲ್ಲ, ನಮ್ಮ ಹಕ್ಕು ನಮ್ಮ ಜಲ ಅಂತ ಅಂದ್ಬಿಟ್ಟು ಇವ್ರು ಮಾಡಿದ್ರಲ್ಲ, ಅವಾಗಿಂದನೂ DCM ಡಿ ಕೆ ಶಿವಕುಮಾರ್ಗೆ ಇದ್ರ ಬಗ್ಗೆ ಸಿಟ್ಟಿತ್ತು. ಮೇಕೆದಾಟು ಪಾದಯಾತ್ರೆಗೆ ಬರದೇ ಇದ್ದದಕ್ಕೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಪ್ರೇಮು, ಸಾಧು ಕೋಕಿಲ, ದುನಿಯಾ ವಿಜಿ ಬಿಟ್ಟರೆ ಇನ್ಯಾರೂ ಬರಲಿಲ್ಲ ಅಂತ ಹೆಸರನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಸಿಟ್ಟು ಅವರು. ಸಿನಿಮೋತ್ಸವಗಳಲ್ಲಿ ಸ್ಟಾರ್ ಭಾಗವಹಿಸಿಲ್ಲ ನಿನ್ನೆ, ಅದಕ್ಕೂ ಸಿಟ್ಟು. ಶಿವಣ್ಣ, 4-5 ಜನ, ಹೇಮಾ ಚೌಧರಿ ಇವ್ರನ್ನೆಲ್ಲ ಬಿಟ್ಟರೆ ಯಾರೂ ಇಲ್ಲ, ಸ್ಟಾರ್ ನಟರೇ ಇಲ್ಲ. ಹಾಗಾದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಮಾಡಿಬಿಟ್ಟು ಬೇರೆ ರಾಜ್ಯದವ್ರು ನಗಾಡಲ್ವಾ, ಸಿನಿಮಾದವರೇ ಯಾರೂ ಇಲ್ಲ ಅಂತ? ಆ ಕೋಪ ಡಿ ಕೆ ಶಿವಕುಮಾರ್ ಅವರಿಗೆ ಕಾಣಿಸಿತ್ತು. ಅದಕ್ಕೆ ಅವ್ರು ನೇರವಾಗಿ ಮಾತನಾಡಿದ್ದು. ಡಿ ಕೆ ಶಿ ಕೊಟ್ಟಂತಹ ವಾರ್ನಿಂಗ್ ಈಗ ವ್ಯಾಪಕ ಚರ್ಚೆಗೆ ಗುರಿಯಾಗ್ತಾ ಇದೆ. ಸಿನಿಮಾ ನಟ ನಟಿಯರು ಕೂಡ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. BJPಯವರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಾರ್ನಿಂಗನ್ನು ಮತ್ತೆ ಇವತ್ತು ಉಡುಪಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ. ಸೊ ಓವರಾಲ್ ನಿನ್ನೆಯಿಂದ ಇಲ್ಲಿಯ ತನಕ ಈ ನಟ್ಟು ಬೋಲ್ಟು ಟೈಟು ಈ ವಿಚಾರವಾಗಿ ಏನೇನು ನಡೀತು ಡೆವಲಪ್ಮೆಂಟ್ಸು, ಬನ್ನಿ ನೋಡೋಣ. ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ, ಸಿಟ್ಟು ಬಂದ್ಬಿಟ್ಟಿದೆ. ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಗೊತ್ತಿದೆ. ಸಿನಿಮಾ ಕಲಾವಿದರಿಗೆ ವಾರ್ನಿಂಗ್ ಕೊಟ್ರ DCM ಡಿ ಕೆ ಶಿವಕುಮಾರ್ ಅಗ್ರೆಸಿವ್ ಲೀಡರ್. ಅವರ ಮಾತುಗಳು ಅಂದರೆ ಗುಡುಗು, ಅವರ ಮಾತುಗಳಂದ್ರೆ ಗಡಸು. ನಿನ್ನೆ ಅವರು ಆಡಿರುವ ಮಾತುಗಳು ಇದೀಗ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ DCM ಡಿ ಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ಕಲಾವಿದರ ಬಗ್ಗೆ ಆಡಿದ ಮಾತುಗಳು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ವಿಧಾನಸೌಧದ ಮೆಟ್ಲುಗಳ ಮೇಲೆ ಚಲನಚಿತ್ರೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ತು. ಆದರೆ ಈ ಸಮಾರಂಭಕ್ಕೆ ಸಿನಿಮಾ ರಂಗದ ಅನೇಕರು ಗೈರಾಕಿದ್ರು. ಇಡೀ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದವರು ಅಥವಾ ವೇದಿಕೆ ಮುಂದೆ ಆಸನದಲ್ಲಿ ಕೂತಿದ್ದವರಲ್ಲಿ ಕೆಲವೇ ಮಂದಿ ಮಾತ್ರ ಸಿನಿಮಾ ರಂಗದವರಿದ್ರು. ಇದನ್ನ ನೋಡಿ ಡಿ ಕೆ ಶಿವಕುಮಾರ್ ಕಲಾವಿದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಸಿಟ್ಟು ಹೊರಹಾಕಿದ್ದು ಅಲ್ಲದೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೂಡ ಕೊಟ್ರು. ಎಸ್, ಸಿನಿಮಾದವರ ಮೇಲೆ ಕೋಪ ಬಂದುಬಿಟ್ಟಿದೆ ಅಂತಾನೆ ಕ್ಲಾಸ್ ಆರಂಭಿಸಿದ DKಶಿ ಮೇಕೆದಾಟು ಪಾದಯಾತ್ರೆಗೆ ಸಾಧು ಕೋಕಿಲ, ದುನಿಯಾ ವಿಜಿ ಬಿಟ್ರೆ ಯಾರೂ ಬರಲಿಲ್ಲ. ಚಲನಚಿತ್ರೋತ್ಸವ ಚಿತ್ರರಂಗದ ಮನೆ ಹಬ್ಬ, ಎಲ್ಲರೂ ಬರಬೇಕು. ಸರ್ಕಾರ ಮಾಡ್ತಾ ಇರುವ ಈ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬಂದಿಲ್ಲ ಅಂದರೆ ಹೀಗೆ? ನಾವು ಎಲ್ಲವನ್ನ ನೋಡ್ತಾ ಇರ್ತೀವಿ. ಯಾವ ನಟನಿಗೆ ಯಾವ ನಟಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಎಚ್ಚರಿಕೆಯ ದಾಟಿಯಲ್ಲಿ ಗುಡುಕಿದ್ರು. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಲಿರ್ಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಯಶ್, ಸುದೀಪ್, ದರ್ಶನ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀರಾ? DKಶಿ ಹೇಳಿದ್ದು ತಪ್ಪು, ಕ್ಷಮಾಪಣೆಗೆ ಅಶೋಕ್ ಆಗ್ರಹ. ಸಿನಿಮಾ ಕಲಾವಿದರಿಗೆ DKಶಿ ವಾರ್ನಿಂಗ್ಗೆ ವಿಪಕ್ಷಗಳು ಕಿಡಿಕಾರಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದ ಜನ ನಟ್ಟು ಬೋಲ್ಟು ಸರಿ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಟೀಕಿಸಿದ್ರು. ವಿಪಕ್ಷ ನಾಯಕ ಅಶೋಕ್, DKಶಿ ಹೇಳಿಕೆ ಕೊಟ್ಟಿದ್ದು ತಪ್ಪು, ಕಲಾವಿದರನ್ನ ಅವಮಾನಿಸಿದ್ದೀರಾ. ಮೊದಲು ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ, ಯಶ್, ಸುದೀಪ್, ದರ್ಶನ್ ಅವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀರಾ? ಅಂಬರೀಷ್ ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಟ್ಟಿರೋರು ಅಂತ ತಿರುಗೇಟು ಕೊಟ್ರು.
ಪಾಪ ಬೀದಿಲೋ ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟವ್ರೆ. ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ. ಇವ್ರು ಏನು ಕೆಲಸ ಮಾಡಬೇಕು ಮಾಡಲಿ. ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ನಿಮ್ ಕೈಲಿ ಆತಾ ಇಲ್ಲ. ಆ ಕೋಪನ್ ತಗೊಂಡೋಗಿ ಈ ದರ್ಶನ್, ಸುದೀಪ್, ಯಶ್ ಸಿನಿಮಾ ನಟನ ಮೇಲೆ ಬಿಡ್ತಾ ಇದೀರಲ್ಲ. ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು. ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂತ ಅಪಮಾನ ಇದು, ಕೂಡಲೇ ಕ್ಷಮಾಪಣೆ ಕೇಳಬೇಕು ಅಂತ. ಹೋರಾಟಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವರು ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲಿ ಅವರ ಒಂದು ಹೇಳಿಕೆ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ದರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಆದರೆ ಈ ರೀತಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತು, ದೌರ್ಜನ್ಯದ ಮಾತು ಬಹುಶಃ ರಾಜ್ಯದ ಜನತೆನೂ ಕೂಡ ಇದನ್ನು ಸಹಿಸಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟು ಡಿಕೆಶಿ ಅಧಿಕಾರ ದರ್ಪದಿಂದ ಹಾಗಂದಿರಬಹುದು, ಆದರೆ ನಮ್ಮ ಕಡೆಯಿಂದನೂ ತಪ್ಪಾಗಿದೆ. ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಕಲಾವಿದರು ಭಾಗವಹಿಸದೇ ಇರೋದಕ್ಕೆ ಬೇಸರ ಹೊರಹಾಕಿದ್ದಾರೆ ಅಂತ ಅಂದರು. ಅವ್ರು ಮಾತಾಡಿದ್ದಾರೆ, ಅವ್ರ ಮನಸ್ಸಲ್ಲಿ ಇರೋದು ಹೇಳ್ತೀನಿ. ನಮಗೋಸ್ಕರ ಹಬ್ಬ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಿನಿಮಾ ಇಂಡಸ್ಟ್ರಿಗೋಸ್ಕರ ಚಲನಚಿತ್ರೋತ್ಸವ ಅಂತ ವರ್ಷಕ್ಕೊಂದ್ಸಲಿ ಮಾಡ್ತಾ ಇದ್ವಿ. ಅದರಲ್ಲಿ ಎಂಟೈರ್ ಇಂಡಸ್ಟ್ರಿ ಭಾಗವಹಿಸಿಲ್ಲ ಅನ್ನೋದು ಅವ್ರಿಗೆ ಒಂದು ನೋವಿದೆ. ಅದು ನಾವು ರಾಂಗ್ ಅಂತ ಹೇಳೋಕ್ಕಾಗಲ್ಲ, ರೈಟು ಅಂತಾನೂ ಹೇಳೋಕ್ಕಾಗಲ್ಲ. ಫಿಲಂ ಚೇಂಬರ್ಗೆ ಬೇಸರ ಆಗಿದೆಯಾ ಸರ್ ಈ ಪದ ಬಳಕೆಯಿಂದ, ಅಥವಾ ಇಲ್ಲ ಪರವಾಗಿಲ್ಲ ಅಂತ ನಾವು ಹೇಳೋಕೆ ಇಷ್ಟಪಡಲ್ಲ. ಹಿರಿಯ ನಟಿ ಹೇಮಾ ಚೌಧರಿ, ನಿರ್ಮಾಪಕ ಕೆ ಮಂಜು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಅವರು ಧಮಕಿ ಹಾಕಿರೋ ರೀತಿಯಲ್ಲಿ ಹೇಳಲಿಲ್ಲ ಅಂದ್ರು. ಡಿಕೆಶಿ ಅವರಿಗೂ ಜವಾಬ್ದಾರಿತನ ಇದೆ. ಇಷ್ಟೆಲ್ಲ ಸಿಎಂ, ಡೆಪ್ಟಿ ಸಿಎಂ ಹಣ ಬಿಡುಗಡೆ ಮಾಡಿ ಇಷ್ಟೊಂದು ದೊಡ್ಡ ಫೆಸ್ಟಿವಲ್ ಮಾಡುವಾಗ ಬ್ಯುಸಿ ಇಲ್ಲದೆ ಇರೋರು ಬರಬೇಕು. ಆದರೆ ಈ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಅದನ್ನು ಹೆಂಗೆ ಸಮಜಾಯಿಸ ನೋಡಿ, ಕಲೋಕಿಯಲ್ ಆಗಿ ಹೇಳೋ ಒಂದು ಪದನ ಅವರು ಉಪಯೋಗಿಸಿದ್ದಾರೆ ಹೊರತು ಅವರು ಬೇರೆ ಯಾವ ಭಾವದಿಂದ, ಯಾಕಂದರೆ ಅವ್ರಿಗೂ ಎಲ್ಲ ಜವಾಬ್ದಾರಿತನೂ ಇದೆ. ಅದರಿಂದ ಬಟ್ ಅವ್ರು ಹೇಳಿದ್ರಲ್ಲಿ ಅರ್ಥನೂ ಇದೆ. ಅವ್ರು ಹೇಳಿದ ಅರ್ಥ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಚಿತ್ರರಂಗ ನೀವೆಲ್ಲ ಒಂದಾಗಿರ್ರಿ, ಯಾವುದಕ್ಕೂ ಯಾರ ಪಕ್ಷಕ್ಕೂ ಬೆರಿಬೇಡಿ. ಈ ಥರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಾಗ ಎಲ್ಲರೂ ಬರಬೇಕು ಅಂತ ಆ ಅರ್ಥದಲ್ಲಿ ಹೇಳಿದ್ರದ್ದು, ಬೇರೆ ಅರ್ಥ ಇಲ್ಲ. ಇನ್ನು ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ರೀತಿ ಇರ್ತದೆ ಅಂತ ಒಂದು ಅರ್ಥದಲ್ಲಿ ಹೇಳಿದ್ರೆ ಅದು ಒಂದು ಕರೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರುವ ಸತ್ಯವನ್ನು ಹೇಳಿದ್ದೇನೆ. ನೆಟ್ಟು ಬೋಲ್ಟು ಟೈಟು ಮಾತಿಗೆ ಡಿಕೆಶಿ ಸಮರ್ಥನೆ. ಸಿನಿಮಾ ನಟರಿಗೆ ಕೊಟ್ಟ ವಾರ್ನಿಂಗ್ಗೆ ಡಿಸಿಎಂ ಡಿಕೆಶಿ ಉಡುಪಿಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ನನಗೆ ಗೊತ್ತಿರುವ ಸತ್ಯ ಹೇಳಿದ್ದೀನಿ. ಸಿನಿಮಾದವರು ಬೇಕಿದ್ರೆ ಪ್ರತಿಭಟನೆ, ಹೋರಾಟ ಮಾಡಲಿ ಅಂದಿದ್ದಾರೆ. ನೆಲ ಜಲದ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದ್ದೇನೆ. ಪ್ರೇಮ್, ದುನಿಯಾ ವಿಜಯ್, ಸಾಧು ಕೋಕಿಲ ಕೇಸ್ ಹಾಕಿಸ್ಕೊಂಡ್ರು. ನಿನ್ನೆ ಆಗಿರೋದು ಯಾರ್ ಫಂಕ್ಷನ್ನು? ಅದೇ ನನ್ನ ಕಾರ್ಯಕ್ರಮನ. ಫಿಲಂ ಇಂಡಸ್ಟ್ರಿ ಸತ್ ಹೋಯ್ತು, ಥಿಯೇಟರ್ಗಳು ಮುಚ್ಚಿ ಹೋಯ್ತು ಅಂತಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡೋದು? ಅವರ ಹಬ್ಬದಲ್ಲಿ ಅವರೇ ಇಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನಿಸಿದ್ದಾರೆ. ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಈಗ ನಿನ್ನೆ ಫಂಕ್ಷನ್, ಯಾರ ಫಂಕ್ಷನ್ ಅದು? ನಂದ ಫಂಕ್ಷನ್. ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದೇ ಕೋಆಪರೇಷನ್. ನಾವು ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇಟ್ ಈಸ್ ಎ ಪ್ರೊಫೆಷನ್. ಸಿನಿಮೋತ್ಸವದ ರಾಯಭಾರಿ ನಟ ಕಿಶೋರ್ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಉಪಸ್ಥಿತರಿಲ್ಲದ ಸಿನಿಮಾ ರಂಗದವರ ಬಗ್ಗೆ ಡಿಕೆಶಿ ಹೇಳಿದ್ದಾರೆ. ಅದು ಡಿಸಿಎಂ ಅವರ ವೈಯಕ್ತಿಕ ಅಭಿಪ್ರಾಯ ಅಂದಿದ್ದಾರೆ. ಇನ್ನು ಸಾಧು ಕೋಕಿಲ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಟ್ವೀಟ್ ಮಾಡಿ, ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಅವಸಾನ ಅಂತ ಜಗ್ಗೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕ, ನಿರ್ಮಾಪಕ ಮುನಿರತ್ನ ಡಿಕೆಶಿ ಹೇಳಿಕೆ ಖಂಡಿಸಿದ್ದಾರೆ. ಡಿಕೆಶಿ ಅವರ ಒಂದು ಮಾತುಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತದೆ. ಸೊ ಅವರ ಒಂದು ಮಾತಿಗೆ ಏನು ಒಂದು ಪ್ರತಿಕ್ರಿಯೆ? ಅದನ್ನು ಚರ್ಚೆ ಮಾಡ್ತಾ ಇರೋದಕ್ಕಿಂತ ತುಂಬ ಮುಖ್ಯವಾದ ವಿಷಯಗಳು ಬೇರೆ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಮಗೆ ಕಾಂಟ್ರವರ್ಸಿ ಮುಖ್ಯ ಅಲ್ವಲ್ಲ, ಕೆಲಸ ಆಗಬೇಕು. ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ. ಕನ್ನಡ ಸಿನಿಮಾ ರಂಗ ಮತ್ತು ಎಲ್ರಿಗೂ ಸೇರಿಸಿ ಹೇಳಿಕೆ ಕೊಟ್ಟಿದ್ದಾರೆ, ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ. ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ. ಇದಕ್ಕೆ ಒಂದು ಇತಿಹಾಸ ಇದೆ. ಇಷ್ಟು ಹಗುರವಾಗಿ
ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದು ಅಂಥವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ನೆಲ ಜಲ ಭಾಷೆಗೋಸ್ಕರ ಹೋರಾಟಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನಿಮ್ಮ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಏನಕ್ಕೆ ಹೋದ್ರಿ? ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮ. ಒಟ್ನಲ್ಲಿ ಸಿನಿಮೋತ್ಸವದಲ್ಲಿ ಡಿಕೆ ಶಿವಕುಮಾರ್ ಕಲಾವಿದರಿಗೆ ವಾರ್ನಿಂಗ್ ದಾಟಿಯ ಮಾತುಗಳು ಭಾರಿ ವಿವಾದಕ್ಕೆ ಗುರಿಯಾಗಿದೆ. ಡಿಕೆಶಿ ಈ ರೀತಿ ಮಾತಾಡಿರೋದು ಸರಿನಾ ತಪ್ಪಾ ಅನ್ನೋ ಚರ್ಚೆಗೆ ನಾಂದಿ ಹಾಡಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಡಿ ಕೆ ಶಿವಕುಮಾರ್ ಅವ್ರು ಹಾಗೇನೆ ಅವ್ರಿಗೆ ಅನಿಸಿದ್ದನ್ನು ನೇರವಾಗಿ ಹೇಳ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅವರ ದೃಷ್ಟಿನಲ್ಲಿ. ಹಾಗೇನೆ ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥವ್ರು ಸಮರ್ಥಿಸ್ಕೋಬೋದು. ಯಾಕೆಂದರೆ ಚಿತ್ರರಂಗದಲ್ಲಿ ರಾಜಕೀಯ ಇಲ್ವಾ, ಅಥವಾ ಕಲಾವಿದರು ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡವ್ರಿಲ್ವಾ? ಖಂಡಿತ ಇದ್ದೇ ಇದ್ದಾರೆ. ಚಿತ್ರರಂಗದಲ್ಲೂ ರಾಜಕೀಯ ಹಾಸು ಹೊಕ್ಕಾಗಿದೆ. ಅವರವರಿಗೆ ಬೇಕಾದ ರೀತಿಯಲ್ಲಿ ಅವರವ್ರು ನಡ್ಕೋತಾರೆ. ವೆರಿ ಸಿಂಪಲ್ ಅಷ್ಟೇ.